ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬಿಡೋಣ ಬನ್ನಿ. ಸಿಂಪಲ್ಲಾಗಿರುತ್ತೆ. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು, ಬರೀ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾನು ಆಚಿಚ್ಚಿ ಫ್ರೈ ಮಸಾಲ ತೊಗೊಂಡಿದ್ದೀನಿ. ಇದು ಹಾಕಿದ್ರೆ ಬೇರೆ ನಾವು ಸ್ವಲ್ಪ ಸಾಲ್ಟು ಎಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಷ್ಟಿರಲ್ಲ. ಸುಮ್ಮನೆ ಲೈಟಾಗಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇದಕ್ಕೆ ಬೇರೆ ಇನ್ನೇನು ಜಾಸ್ತಿ ಏನು ಬೇಡ. ಯಾಕಂದರೆ ಈ ಮಸಾಲೆಯಲ್ಲಿ ಇರುತ್ತೆ ಸಾಲ್ಟ್ ಎಲ್ಲನೂ. ಅದರಿಂದ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾವು ಸ್ವಲ್ಪ ಸ್ಪೈಸಿ ಅಂತ ನಿಮಗೂ ಗೊತ್ತಿದೆ ಅಲ್ವಾ, ಅದರಿಂದ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಎಷ್ಟು ಇದು ಸ್ಮೂತ್ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನೊಂದು ಅರ್ಧ KGಯಷ್ಟು ಬಾಂಗ್ಡಾ ಫಿಶ್ ತೊಗೊಂಬಂದಿದ್ದೀನಿ. ನಾನೊಂದು ಅರ್ಧ KGಯಷ್ಟು ಬಾಂಗಡೆ ಮೀನು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ತಿನ್ನೋದು ಒಂದು 3 ಜನ, ಅದಕ್ಕೆ ನಾನೊಂದು ಅರ್ಧ KGಯಷ್ಟು ತೊಗೊಂಬಂದಿದ್ದೀನಿ. ನೀಟಾಗಿ ನೋಡಿ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ಹಚ್ಚಿದ್ರೆ ನಾವು ಎಷ್ಟು ಮಸಾಲೆ ಅಪ್ಲೈ ಮಾಡಿ ಚೆನ್ನಾಗಿ ಇಡ್ತೀವೋ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಉಪ್ಪು ಖಾರ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡ್ದಿರುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ಮಾಡಿ ತಿಳಿಸಿ ಹೇಗೆ ಬಂದಿದೆ ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಒಂದು 10 ಮಿನಿಟ್ಸು ಈ ಥರ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಒಂದು ತವಾಗೆ ನಾನು ನೋಡಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲೇನು ಜಾಸ್ತಿ ಹಿಡಿಯಲ್ಲ ನಮಗೆ, ತವಾ ಫ್ರೈ ಅಲ್ವಾ, ಅದರಿಂದ ನಮಗೇನು ಜಾಸ್ತಿ ಆಯಿಲೇನು ಹಿಡಿಯಲ್ಲ. ನೋಡಿ ಇವಾಗ ನಾನು ಹಾಕ್ಕೊತಿದ್ದೆ. ನಾನು ಇದನ್ನು ಒಂದು ಅರ್ಧ ಫ್ರೈ ಮಾಡ್ಕೊತೀನಿ. ಒಂದು ಹಾಫ್ ಬಾಯ್ಲ್ ಆದಂಗೆ ಮತ್ತೆ ನಾನು ಇದ್ರ ಮೇಲೆ ಇನ್ನೊಂದು ಸತಿ ಒಂದು ಕೋಟ ನಾನು ಇದು ಮಸಾಲೆನ ಹಾಕ್ತೀನಿ. ನೋಡಿ ಈ ಥರ ಆಯಿಲ್ ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ಒಂದು ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊತಿದ್ದೆ. ನೋಡಿ ಅರ್ಧ ಆಗಿದೆ. ನಾನು ಸ್ವಲ್ಪ ಪೇಸ್ಟ್ನ ಸ್ವಲ್ಪ ಆಯಿಲ್ ನೀರಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ ಫಿಶ್. ನೋಡಿ ಇಷ್ಟು ಮಾತ್ರ ಚೆನ್ನಾಗಿ ಹಿಂಗೆ ಬಂದಿದೆ, ಚೆನ್ನಾಗಿದೆ ನೋಡಿ. ಅದು ಜಾಸ್ತಿ ನಾವು ಹಿಂಗೆ ಎಲ್ಲ ತಿರುಗಿಸಾಕಿದ್ರೆ ಅದು ಮುರಿದೋಗುತ್ತೆ, ಪೀಸಾಗಿ ಕಟ್ಟಾಕ್ಬಿಡುತ್ತೆ. ಅದರಿಂದ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ನೋಡಿ ಈ ಥರ ಇದೆ, ತುಂಬ ಟೇಸ್ಟಿಯಾಗಿದೆ.